ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 19, 20 ಹಾಗೂ 21ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನದಂದು ಆಚರಿಸುತ್ತೇವೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜೂನ್ 21. ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು 2015ರಿಂದ ಪ್ರಾರಂಭ ಮಾಡಲಾಯಿತು. ಪ್ರಸ್ತುತ 2024ರಲ್ಲಿ ಆಚರಿಸುತ್ತಿರುವಂಥ ಅಂತಾರಾಷ್ಟ್ರೀಯ ಯೋಗ ದಿನವು 10ನೇ ವರ್ಷದ ಯೋಗ ದಿನಾಚರಣೆ ಆಗಿದೆ. ಈ 2024ರ ಯೋಗ ದಿನದ ಧ್ಯೇಯವಾಕ್ಯ ಏನಪ್ಪ ಅಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ನಮ್ಮ ಭಾರತದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಜೂನ್ 21, 2024ರಂದು ಜಮ್ಮು ಕಾಶ್ಮೀರದಲ್ಲಿರುವಂಥ ಶ್ರೀನಗರದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಇದು ಜಮ್ಮು ಕಾಶ್ಮೀರ ಶ್ರೀನಗರದ ದಾಲ್ ಸರೋವರದ ಪಕ್ಕದಲ್ಲಿ ನಡೆಯಲಿದೆ. ಇಲ್ಲಪ್ಪ ಅಂದರೆ ದಾಲ್ ಸರೋವರದ ಪಕ್ಕದಲ್ಲಿ. ಇನ್ನು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನ ಥೀಮ್ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬುದು ಪ್ರಸ್ತುತ 2024ರ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯವಾಗಿದೆ. ಯೋಗವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪೋಷಿಸುತ್ತದೆ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಹೀಗಾಗಿ ಪ್ರತಿದಿನ ನಾವೆಲ್ಲರೂ ಯೋಗ ಮಾಡುವುದು ಉತ್ತಮವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಲಕ್ಷಾಂತರ ಜನರು ಯೋಗದಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ಸಮುದಾಯಗಳ ಮೇಲೆ ಯೋಗದ ಆಳವಾದ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು 2024ರ ಜೂನ್ ತಿಂಗಳಲ್ಲಿನ ಕೆಲವೊಂದಿಷ್ಟು ಪ್ರಮುಖ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೂನ್ 1ರಂದು ಪ್ರತಿ ವರ್ಷ ವಿಶ್ವ ಹಾಲು ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಜೂನ್ 2ರಂದು ತೆಲಂಗಾಣ ರಾಜ್ಯದ ರಚನೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಜೂನ್ 3ರಂದು ಅಂತಾರಾಷ್ಟ್ರೀಯ ವಿಶ್ವ ಬೈಸಿಕಲ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಜೂನ್ 5 ವಿಶ್ವ ಪರಿಸರ ದಿನ. ಜೂನ್ 7 ವಿಶ್ವ ಆಹಾರ ಸುರಕ್ಷತೆ ದಿನ. ಅದೇ ರೀತಿಯಾಗಿ ಜೂನ್ 8 ವಿಶ್ವ ಸಾಗರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಜೂನ್ 17 ಮರುಭೂಮಿ ಮತ್ತು ಬರವನ್ನು ಎದುರಿಸಲು ವಿಶ್ವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಜೂನ್ 21ರಂದು, ಅದೇ ರೀತಿಯಾಗಿ ಭಾರತದ ಅಂಕಿಅಂಶಗಳ ದಿನವನ್ನಾಗಿ ಜೂನ್ 29ರಂದು ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಫಿನ್ಲ್ಯಾಂಡ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಗೋಲ್ಡ್ ಟೂರ್ನಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ನೀರಜ್ ಚೋಪ್ರಾ. ಒಲಿಂಪಿಕ್ ಮತ್ತು ವಿಶ್ವ ಚಾಂಪಿಯನ್ ಆದಂಥ ನೀರಜ್ ಚೋಪ್ರಾ ಅವರು ಜೂನ್ 18, 2024ರಂದು ಫಿನ್ಲ್ಯಾಂಡ್ನ ತುರ್ಕುದಲ್ಲಿರುವ ಪಾವೋ ನೋರ್ಮಿ ಕ್ರೀಡಾಂಗಣದಲ್ಲಿ ನಡೆದಂಥ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಗೋಲ್ಡ್ ಟೂರ್ನಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು 85.97 ಮೀಟರ್ ಜಾವೆಲಿನ್ ಎಸೆತವನ್ನು ದೂರಕ್ಕೆಸೆಯುವ ಮೂಲಕ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ 8 ಜನರಿಗಿಂತ ಅತಿ ಹೆಚ್ಚು ಅಗ್ರಸ್ಥಾನದಲ್ಲಿ ಇವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ಸುರಕ್ಷತಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷಿ ಅಧಿನಿಯಮ ಯಾವಾಗ ಜಾರಿಗೆ ಬರುತ್ತವೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜುಲೈ 1, 2024. ಸಮಾಲೋಚನೆ ಮತ್ತು ಭಾರತೀಯ ಕಾನೂನು ಆಯೋಗದ ವರದಿಗಳ ನಂತರ IPC, CRPC ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಗಳನ್ನು ಇತ್ತೀಚೆಗೆ ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸುರಕ್ಷತಾ ಸಂಹಿತ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ ಎಂದು ಬದಲಾಯಿಸಲಾಗಿದೆ. ಈ ಕಾನೂನುಗಳು ಜುಲೈ 1, 2024ರಂದು ಜಾರಿಗೆ ಬರಲಿದೆ. ಇನ್ನು ಈ ಕಾನೂನು ಬಗ್ಗೆ ಅರಿವನ್ನು ಮೂಡಿಸಲು ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋ BPID ಹಾಗೂ ನ್ಯಾಯಾಂಗ ಅಕಾಡೆಮಿಗಳು ಅಧಿಕಾರಿಗಳ ತರಬೇತಿಯನ್ನು ನೀಡುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ಚಲನಚಿತ್ರಗಳಿಗೆ ನೀಡಿದ ಕೊಡುಗೆಗಾಗಿ ದಕ್ಷಿಣ ಆಫ್ರಿಕಾದಿಂದ ಪ್ರತಿಷ್ಠಿತ ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಿನೋದ್ ಗಣತ್ರ ಅವರು ಚಲನಚಿತ್ರಗಳಿಗೆ ನೀಡಿದಂತಹ ಕೊಡುಗೆಗಾಗಿ ದಕ್ಷಿಣ ಆಫ್ರಿಕಾದಿಂದ ಪ್ರತಿಷ್ಠಿತ ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಭಾರತೀಯ ವ್ಯಕ್ತಿಯೇ ಆಗಿದ್ದಾರೆ. ಯಾರಪ್ಪ ಅಂದರೆ ವಿನೋದ್ ಗಣತ್ರ. 7ನೇ ನೆಲ್ಸನ್ ಮಂಡೇಲಾ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಮಕ್ಕಳ ಚಲನಚಿತ್ರಕ್ಕೆ ವಿನೋದ್ ಗಣತ್ರ ಅವರು ಕೊಡುಗೆ ನೀಡಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮಾರ್ಕೆಟಿಂಗ್ ಸೀಸನ್ 2024-25ಗಾಗಿ ಭತ್ತಕ್ಕೆ ಹೊಸ MSP ಬೆಲೆ ಯಾವುದು ಎಂಬ ಪ್ರಶ್ನೆ ಇದೆ. MSP ಅಂದರೆ ಮಿನಿಮಮ್ ಪ್ರೈಸ್, ಪ್ರತಿಯೊಂದು ಬೆಳೆಗೆ ಕನಿಷ್ಠ ಬೆಂಬಲ ಎಂಬುದು ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡುತ್ತಾರೆ. ಹೀಗಾಗಿ ಭತ್ತಕ್ಕೆ ಎಷ್ಟು ಅಮೌಂಟ್ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 2300. ಪ್ರತಿ ಕ್ವಿಂಟಲ್ಗೆ 2300 ರೂಪಾಯಿ ಭತ್ತಕ್ಕೆ ಕೇಂದ್ರ ಸರ್ಕಾರವು ಕನಿಷ್ಠ ಬೆಲೆಯನ್ನು ಫಿಕ್ಸ್ ಮಾಡಿದೆ. ಇನ್ನು ಜೂನ್ 19, 2024ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ 2024-25ರ ಮಾರ್ಕೆಟಿಂಗ್ ಸೀಸನ್ಗಾಗಿ ಎಲ್ಲ ಕಡ್ಡಾಯ ಖಾರಿಫ್ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಅನುಮೋದಿಸಿತು. ಈ MSP ಹೆಚ್ಚಳವು ಈ ಬೆಳೆಯನ್ನು ಬೆಳೆಯುತ್ತಿರುವಂಥ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಸಿಪ್ರಿ ವರದಿಯ ಪ್ರಕಾರ ಭಾರತದಲ್ಲಿ ಅಣ್ವಸ್ತ್ರಗಳ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆ ಇದೆ. ಸಿಪ್ರಿ ಎಂಬುದು ಇದೊಂದು ಯುದ್ಧದಲ್ಲಿರುವಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ ಒಂದು ವರದಿ ನೀಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸಿಪ್ರಿ ವರದಿಯ ಪ್ರಕಾರ ನಮ್ಮ ಭಾರತದಲ್ಲಿರುವಂತಹ ಅಣ್ವಸ್ತ್ರಗಳ ಸಂಖ್ಯೆ 172, ಆಪ್ಷನ್ ಡಿ.
ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳೋದ್ರೆ ಸಿಪ್ರಿ ಎಂಬುದು ಇದು ಸ್ವೀಡನ್ನ ಥಿಂಕ್ ಟ್ಯಾಂಕ್ ವರದಿಯ ಪ್ರಕಾರ ಈ ವರ್ಷ ನಮ್ಮ ಭಾರತದಲ್ಲಿ 172 ಸಿಡಿತಲೆಗಳಂದರೆ ಅಣ್ವಸ್ತ್ರಗಳಿವೆ. ಕಳೆದ ವರ್ಷ ಭಾರತದಲ್ಲಿ 164 ಪರಮಾಣು ಶಸ್ತ್ರಾಸ್ತ್ರಗಳು ಇದ್ದವು. ಪ್ರಸ್ತುತ 172 ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಸಿಪ್ರಿ ವರದಿಯ ಬಗ್ಗೆ ತಿಳಿದುಕೊಳ್ಳೋದ್ರೆ ಸಿಪ್ರಿ ಎಂಬುದು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದನ್ನು 1966 ಮೇ 6ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಇರುವುದು ಸ್ವೀಡನ್ನ ಸೋಲ್ನಾದಲ್ಲಿ. ಇದರ ಸ್ಥಾಪಕರು ತೇಜ್ ಮಂದರ್ ಮತ್ತು ಆಳ್ವಾ ಮೆಡಲ್. ಅದೇ ರೀತಿಯಾಗಿ ಪ್ರಸ್ತುತ ಇದರ ಮುಖ್ಯಸ್ಥರು ಯಾರಿದ್ದಾರಪ್ಪ ಅಂದರೆ ಸ್ಟೀಫನ್ ಲೊಫೆನ್. ಇವರು ಪ್ರಸ್ತುತ ಸಿಪ್ರಿಯ ಮುಖ್ಯಸ್ಥರಾಗಿದ್ದಾರೆ. ಈ ಸಿಪ್ರಿ ಎಂಬುದು ಮಿಲಿಟರಿ ವೆಚ್ಚಗಳು ಮತ್ತು ಶಸ್ತ್ರಾಸ್ತ್ರ ವ್ಯಾಪಾರದ ಡೇಟಾವನ್ನು ಒದಗಿಸುತ್ತದೆ. ಅದೇ ಜೊತೆಗೆ ನಿಶಸ್ತ್ರೀಕರಣ ಮತ್ತು ಶಸ್ತ್ರಾಸ್ತ್ರವನ್ನು ನಿಯಂತ್ರಿಸುತ್ತದೆ. ಸಿಪ್ರಿ ವರದಿಯ ಪ್ರಕಾರ 2023ರಲ್ಲಿ ಮಿಲಿಟರಿ ವೆಚ್ಚವನ್ನು ಮಾಡುತ್ತಿರುವಂಥ ಟಾಪ್ 5 ದೇಶಗಳು, ಅಂದರೆ ಮಿಲಿಟರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಿರುವಂಥ ದೇಶಗಳು ಯಾವಪ್ಪ ಅಂದರೆ 5. ಯುನೈಟೆಡ್ ಸ್ಟೇಟ್ಸ್ ಇದು ಅತಿ ಹೆಚ್ಚು ಹಣವನ್ನು ಮಿಲಿಟರಿಗಾಗಿ ಖರ್ಚು ಮಾಡುತ್ತಿದೆ. 2ನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ರಷ್ಯಾ, ಇನ್ನು 4ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶವಿದೆ. ಅತಿ ಹೆಚ್ಚು ಮಿಲಿಟರಿಗೆ ಹಣವನ್ನು ಖರ್ಚು ಮಾಡುತ್ತಿರುವಂಥ ರಾಷ್ಟ್ರ ಯಾವತ್ತಂದರೆ ಭಾರತ. ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನದಲ್ಲಿ. ಯುನೈಟೆಡ್ ಸ್ಟೇಟ್ಸ್ 1ನೇ ಸ್ಥಾನದಲ್ಲಿದೆ. ಇನ್ನು ಸೌದಿ ಅರೇಬಿಯಾ 5ನೇ ಸ್ಥಾನದಲ್ಲಿದೆ. ಇನ್ನು ಸಿಪ್ರಿ ವರದಿಯ ಪ್ರಕಾರ ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ, ಅಂದರೆ ಯುದ್ಧಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಅತಿ ಹೆಚ್ಚು ಆಮದು ಮಾಡಿಕೊಳ್ತಿರುವಂಥ ವಿಶ್ವದ ಅತಿ ದೊಡ್ಡ ರಾಷ್ಟ್ರ ಯಾವತ್ತಪ್ಪ ಅಂದರೆ ನಮ್ಮ ಭಾರತ ದೇಶ. ಪರಮಾಣು ಪರೀಕ್ಷೆಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 29ರಂದು ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರವಾಸಕ್ಕಾಗಿ ವಲಸಿಗರಿಗೆ ಭಾರತದ ಅತ್ಯಂತ ದುಬಾರಿ ನಗರ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮುಂಬೈ. ಈ ಭಾರತದ ಇತ್ತೀಚೆಗೆ ಮಾನವ ಸಂಪನ್ಮೂಲ ಸಲಹಾ ಸಂಸ್ಥೆ ಮರ್ಸರ್ 2024ರ ಜೀವನ ವೆಚ್ಚ ಮತ್ತು ವರದಿಯಲ್ಲಿ ಮುಂಬೈ ನಗರವು ಭಾರತದ ಅತ್ಯಂತ ದುಬಾರಿ ನಗರವಾಗಿದೆ. ಜಾಗತಿಕವಾಗಿ ಮುಂಬೈ ನಗರವು ಕಳೆದ ವರ್ಷಕ್ಕಿಂತ 11 ಸ್ಥಾನಗಳನ್ನು ಹೆಚ್ಚಿಗೆ ಪಡೆದುಕೊಂಡು 226 ನಗರಗಳಲ್ಲಿ 136ನೇ ಸ್ಥಾನದಲ್ಲಿ ಮುಂಬೈ ನಗರವು ಕಂಡುಬರುತ್ತದೆ. ಇನ್ನು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಮುಂಬೈ ನಗರವನ್ನು ಹೊರತುಪಡಿಸಿ ಅತ್ಯಂತ ದುಬಾರಿ ನಗರಗಳು ಯಾವುದಪ್ಪ ಅಂದರೆ ಚೆನ್ನೈ ನಗರ 189ನೇ ಸ್ಥಾನ, ಬೆಂಗಳೂರು 195ನೇ ಸ್ಥಾನ, ಇನ್ನು ಹೈದರಾಬಾದ್ 202ನೇ ಸ್ಥಾನ, ಪುಣೆ 205, ಕೋಲ್ಕತ್ತಾ 207ನೇ ಸ್ಥಾನದಲ್ಲಿದೆ. ವಿಶ್ವದ ಟಾಪ್ 10 ಅತ್ಯಂತ ದುಬಾರಿ ನಗರಗಳು ಯಾವಪ್ಪ ಅಂದರೆ ಸಿಂಗಾಪುರ್, ಜ್ಯೂರಿಚ್, ಜಿನಿವಾ, ಬರ್ನ್, ನ್ಯೂಯಾರ್ಕ್ ಸಿಟಿ, ಲಂಡನ್, ನಸ್ಸೌ ಹಾಗೆ ಲಾಸ್ ಏಂಜಲೀಸ್. ವಿಶ್ವದ ಅತ್ಯಂತ ಟಾಪ್ 10 ದುಬಾರಿ ನಗರಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ, ಮಲಬಾರ್ ನದಿ ಉತ್ಸವ 2024 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುವುದು ಎಂಬ ಪ್ರಶ್ನೆ ಇದೆ. ಮಲಬಾರ್ ನದಿ ಉತ್ಸವ ಇದನ್ನು ಕೇರಳ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ಮಲಬಾರ್ ರಿವರ್ ಫೆಸ್ಟಿವಲ್ 2024 ಕೇರಳದ ಕೋಜಿಕೋಡ್ನಲ್ಲಿ ನಡೆಯಲಿದೆ. ಈ ಕೇರಳದ ಕೋಜಿಕೋಡ್ ಎಂಬುದು ಯುನೆಸ್ಕೋದ ಸಾಹಿತ್ಯ ನಗರಗಳಲ್ಲಿ ಆಯ್ಕೆಯಾಗಿದೆ. ಈ ಉತ್ಸವವು ಜುಲೈ 25ರಿಂದ ಜುಲೈ 28ರವರೆಗೆ ನಡೆಯಲಿದೆ. ಅಂತಾರಾಷ್ಟ್ರೀಯ ವೈಟ್ ವಾಟರ್ ಕಯಾಕಿಂಗ್ ಚಾಂಪಿಯನ್ಶಿಪ್ ಕೂಡ ಈ ಒಂದು ಉತ್ಸವದಲ್ಲಿ ನಡೆಯಲಿದೆ. ಈ ಒಂದು ಉತ್ಸವವನ್ನು ಆಚರಿಸಲು ಮೇನ್ ಉದ್ದೇಶ ಏನಪ್ಪ ಅಂದರೆ ಕೇರಳದ ನದಿಗಳನ್ನು ವಿಶ್ವ ದರ್ಜೆಯ ಕಯಾಕಿಂಗ್ ತಾಣಗಳಾಗಿ ಗುರುತಿಸುವುದು. ಇನ್ನು ಇತ್ತೀಚೆಗೆ ನಡೆದಂಥ ಕೇರಳ ಬಗ್ಗೆ ಕೆಲವೊಂದಿಷ್ಟು ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕೇರಳ ರಾಜ್ಯದಲ್ಲಿ ರೋಗ ನಿರೋಧಕ ಔಷಧಿಗಳ ದುರುಪಯೋಗವನ್ನು ನಿಭಾಯಿಸಲು ಆಪರೇಷನ್ ಅಮೃತನ್ನು ಪ್ರಾರಂಭಿಸಲಾಗಿದೆ. ಇನ್ನು ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಹಾಲ್ ಮಾರ್ಕಿಂಗ್ ಕೇಂದ್ರಗಳನ್ನು ಹೊಂದಿರುವ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕೇರಳ ರಾಜ್ಯ ಪಾತ್ರವಾಗಿದೆ. ಈ ಹಾಲ್ ಮಾರ್ಕಿಂಗ್ ಎಂಬುದು ಚಿನ್ನದ ಮೇಲೆ ಹಾಕುವಂಥ ಮಾರ್ಕಿಂಗ್ ಆಗಿದೆ. ಇನ್ನು ಕೇರಳದ ಮೊದಲ 3D ಮುದ್ರಿತ ಕಟ್ಟಡವನ್ನು ಕೇರಳದ ತಿರುವನಂತಪುರದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಕೇರಳ ಸರ್ಕಾರವು ಶುಭಯಾತ್ರೆ ಎಂಬ ಯೋಜನೆಯನ್ನು ಸಹ ಪ್ರಾರಂಭಿಸಿದೆ. ಕೇರಳ ರಾಜ್ಯದಲ್ಲಿ ಐರಿಸ್ ತನ್ನ ಮೊದಲ ಉತ್ಪಾದಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸ್ವಾಗತಿಸುತ್ತದೆ. ಇನ್ನು ಕೇರಳ ರಾಜ್ಯವನ್ನು ಕೇರಳಂ ಎಂದು ಮರುನಾಮಕರಣ ಮಾಡಲು ಕೇರಳ ವಿಧಾನಸಭೆಯು ಇತ್ತೀಚೆಗೆ ಒಂದು ನಿರ್ಣಯವನ್ನು ಸಹ ಅಂಗೀಕರಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಬಿಹಾರ ರಾಜ್ಯದಲ್ಲಿ ಯಾವ ನಗರದಲ್ಲಿ ಕಂಡುಬರುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಗಿರ್ನಲ್ಲಿ ಇದು ಕಂಡುಬರುತ್ತದೆ. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ವಿಶ್ವವಿದ್ಯಾನಿಲಯದ ಹೊಸ ಕ್ಯಾಂಪಸ್ ಅನ್ನು ವಿಶ್ವವಿದ್ಯಾಲಯದ ಪ್ರಾಚೀನ ಅವಶೇಷಗಳ ಸಮೀಪದಲ್ಲಿ, ಅಂದರೆ ಈ ಹಿಂದೆ ಸ್ಥಾಪಿತವಾದಂಥ ನಳಂದ ವಿಶ್ವವಿದ್ಯಾಲಯದ ಪ್ರಾಚೀನ ಅವಶೇಷಗಳ ಸಮೀಪದಲ್ಲಿ ಈ ಹೊಸ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಈ ನೂತನ ವಿಶ್ವವಿದ್ಯಾಲಯಕ್ಕೆ 1,749 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡಲಾಗಿದೆ. ನಳಂದ ವಿಶ್ವವಿದ್ಯಾನಿಲಯವು ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಭೂತಾನ್, ಚೀನಾ ಮತ್ತು ಇತರ ದೇಶಗಳನ್ನು ಒಳಗೊಂಡಂತೆ ಒಟ್ಟು 17 ರಾಷ್ಟ್ರಗಳು ಭಾಗವಹಿಸುವಿಕೆಯನ್ನು ಹೊಂದಿದೆ. ಇವರು ವಿಶ್ವವಿದ್ಯಾನಿಲಯವನ್ನು ಬೆಂಬಲಿಸಲು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಹೊಸದಾಗಿ ನಿರ್ಮಿಸಲಾದ ವಿಶ್ವವಿದ್ಯಾಲಯದಲ್ಲಿ 2 ಶೈಕ್ಷಣಿಕ ಬ್ಲಾಕ್ಗಳು, ಸಭಾಂಗಣ ಮತ್ತು ವಿದ್ಯಾರ್ಥಿ ಹಾಸ್ಟೆಲ್ ಹಾಗೆ ಈ ಒಂದು ಕ್ಯಾಂಪಸ್ನಲ್ಲಿ ಒಟ್ಟು 1,900 ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. ನಳಂದ ವಿಶ್ವವಿದ್ಯಾಲಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಸ್ಥಾಪಿಸಿದವರು 1ನೇ ಕುಮಾರಗುಪ್ತ ಕ್ರಿಸ್ತಶಕ 450ರಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾರೆ. ನಳಂದ ವಿಶ್ವವಿದ್ಯಾಲಯವು ಸಮಕಾಲೀನ ಜಗತ್ತಿನಲ್ಲಿ ಪ್ರಸ್ತುತ ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ. ನಳಂದ ವಿಶ್ವವಿದ್ಯಾಲಯ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆಯಾಗಿದೆ. ಪ್ರಸ್ತುತವಾಗಿ ನಳಂದ ವಿಶ್ವವಿದ್ಯಾಲಯ ಬಿಹಾರದ ನಳಂದ ಜಿಲ್ಲೆಯಲ್ಲಿರುವ ಪ್ರಾಚೀನ ನಳಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹೊಸದಾಗಿ ಸ್ಥಾಪಿಸಲಾಗಿದೆ. ಇದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾದ ರಾಷ್ಟ್ರೀಯ ಪ್ರಾಮುಖ್ಯತೆಯ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಪ್ಪ ಅಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ.
2023ರಲ್ಲಿ ಭಾರತ ಸರ್ಕಾರವು ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದಂಥ ಅರವಿಂದ್ ಪನಗಾರಿಯಾ ಅವರನ್ನು ನಳಂದ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನೇಮಕ ಮಾಡಲಾಯಿತು. ಈ ಅರವಿಂದ್ ಪನಗಾರಿಯಾ ಇವರು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದಾರೆ. ಪ್ರಸ್ತುತ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸಹ ಅರವಿಂದ್ ಪನಗಾರಿಯಾ ಆಗಿದ್ದಾರೆ. ಪದ್ಮಭೂಷಣ ಪುರಸ್ಕೃತರಾದ ಅರವಿಂದ್ ಪನಗಾರಿಯಾ ಇವರು ಈ ಹಿಂದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವಂಥ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಇತ್ತೀಚೆಗೆ ನಡೆದಂಥ ಪ್ರಚಲಿತ ಘಟನೆ ಪೇಪರ್ನಲ್ಲಿ ಬಂದಿರುವಂಥ ಸುದ್ದಿಗತಿ ತಿಳಿದುಕೊಳ್ಳೋಣ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪುತ್ತೂರಿನ KM ನಟರಾಜ್ ಸಾರಥ್ಯ. ಬ್ರಿಕ್ಸ್ ದೇಶಗಳ ಪ್ರಾಸಿಕ್ಯೂಷನ್ ಸರ್ವಿಸಸ್ ಮುಖ್ಯಸ್ಥರ ಶೃಂಗಸಭೆಯು ರಷ್ಯಾದ ಪೀಟರ್ಸ್ಬರ್ಗ್ನಲ್ಲಿ ಮಂಗಳವಾರ ಆರಂಭಗೊಂಡಿದೆ. ಈ ಒಂದು ಸಭೆಯ ನೇತೃತ್ವದಲ್ಲಿ ನಮ್ಮ ಭಾರತದ ಪ್ರಾಸಿಕ್ಯೂಷನ್ ನಿಯೋಗದ ನೇತೃತ್ವವನ್ನು KM ನಟರಾಜನ್ ಅವರು ವಹಿಸಿಕೊಂಡಿದ್ದಾರೆ. ಯಾರಪ್ಪ ಅಂದರೆ KM ನಟರಾಜನ್ ಇವರು ನಮ್ಮ ದಕ್ಷಿಣ ಕನ್ನಡದ ಪುತ್ತೂರಿನ ವ್ಯಕ್ತಿಯಾಗಿದ್ದಾರೆ. KM ನಟರಾಜನ್ ಅವರು ಇವರು ನಮ್ಮ ಭಾರತದ ನಿಯೋಗವನ್ನು ಬ್ರಿಕ್ಸ್ ಶೃಂಗಸಭೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಸಿದ್ಧ ಘಟನೆಗಳು. T20ನಲ್ಲಿ ವಿಶ್ವದ ನಂಬರ್ 1 ಆಲ್ರೌಂಡರ್ ಆಗಿ ಆಸ್ಟ್ರೇಲಿಯಾದ ಮಾರ್ಕಸ್ ಸ್ಟೋಯ್ನಿಸ್ ಇವರು T20ಯಲ್ಲಿ ಆಲ್ರೌಂಡರ್ನ ವಿಶ್ವದ ನಂಬರ್ 1 ಆಟಗಾರರಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ಶ್ರೀಲಂಕಾದ ನಾಯಕ ವಾನಿಂಡು ಹಸ್ರಂಗ್. ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿ ಬಾಂಗ್ಲಾದೇಶದ ಆಟಗಾರ ಶಕೀಬ್ ಅಲ್ ಹಸನ್ ಇವರು 3ನೇ ಸ್ಥಾನದಲ್ಲಿದ್ದಾರೆ T20 ಆಲ್ರೌಂಡರ್ನಲ್ಲಿ. ಇನ್ನು ಭಾರತೀಯ ಸೇನೆಯಿಂದ ಚರ್ಮ ಬ್ಯಾಂಕ್ ಆರಂಭ. ಭಾರತೀಯ ಸೇನೆಯಿಂದ ಚರ್ಮ ಬ್ಯಾಂಕನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ಆರಂಭಿಸಲಾಗಿದೆ. ನವದೆಹಲಿಯಲ್ಲಿ ಇದರ ಒಂದು ಉದ್ದೇಶ ಏನಪ್ಪಾ ಅಂದರೆ ಇದೊಂದು ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಯಿಂದ. ಇದರ ಉದ್ದೇಶ ಏನಿದೆಪ್ಪ ಅಂದರೆ ಇದು ಸೇವೆಯಲ್ಲಿರುವ ಸೈನಿಕರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಗಂಭೀರ ಸುಟ್ಟ ಗಾಯ ಮತ್ತು ಚರ್ಮಗಳಿಗೆ ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಆಗಲಿದೆ ಎಂದು ಆರ್ಮಿ ಹಾಸ್ಪಿಟಲ್ ಕಮಾಂಡೆಂಟ್ ಆದಂತಹ ಲೆಫ್ಟಿನೆಂಟ್ ಜನರಲ್ ಅಜಿತ್ ನೀಲಕಂಠನ್ ಅವರು ತಿಳಿಸಿದ್ದಾರೆ. ಇನ್ನು ಜೂನ್ 20ರಂದು ನಮ್ಮ ಭಾರತದ ಪ್ರಸ್ತುತ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರ ಜನ್ಮದಿನಾಚರಣೆಯಾಗಿದೆ. ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಈಗಿನ ರಾಷ್ಟ್ರಪತಿ ಹಾಗೂ ಈ ಹುದ್ದೆಗೆ ಇರದ ಮೊದಲ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ದ್ರೌಪದಿ ಮುರ್ಮು ಅವರು. ಅದೇ ರೀತಿಯಾಗಿ 2ನೇ ಮಹಿಳೆಯಾಗಿ ಇವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರು ಒಡಿಶಾದ ರೈರಂಗಪುರದ ಬೈದೋಪೋಶಿಯ ಸಂತಾಲಿ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದರು. ಇವರು 1958ರಲ್ಲಿ ಜನಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಸಿಕ್ಕ ನಂತರ ಜನಿಸಿದ ಮೊದಲ ರಾಷ್ಟ್ರಪತಿ ಅಂದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಜನಿಸಿ ನಮ್ಮ ಭಾರತ ರಾಷ್ಟ್ರಾಧ್ಯಕ್ಷ ಆದಂಥ ಮೊದಲ ವ್ಯಕ್ತಿ ದ್ರೌಪದಿ ಮುರ್ಮು ಅವರು. ಇವರು ರಾಷ್ಟ್ರಾಧ್ಯಕ್ಷ ಆಗೋಕ್ಕಿಂತ ಮುಂಚೆ ಜಾರ್ಖಂಡ್ನ ರಾಜ್ಯಪಾಲರಾಗಿದ್ದರು. ಅದೇ ರೀತಿಯಾಗಿ ಒಡಿಶಾ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ವಿವಿಧ ಖಾತೆಗಳನ್ನು ಸಹ ಇವರು ನಿರ್ವಹಿಸಿದ್ದಾರೆ. ಇನ್ನು ಜೂನ್ 19ರಂದು ಪ್ರತಿ ವರ್ಷ ವಿಶ್ವ ಸಿಕಲ್ ಸೆಲ್ ಕಾಯಿಲೆ ಜಾಗೃತಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಿಕಲ್ ಸೆಲ್ ಎಂದರೆ ದೇಹದ ಕೆಂಪು ರಕ್ತ ಕಣಗಳು ಶೀಘ್ರ ಆವಾಸನಗೊಳ್ಳುವ ಕಾಯಿಲೆಯನ್ನು ಸಿಕಲ್ ಸೆಲ್ ಎನ್ನುವರು. ಇದು ಅನುವಂಶವಾಗಿ ಬರುವ ಕಾಯಿಲೆಯಾಗಿದೆ. ದೇಹಕ್ಕೆ ಆಮ್ಲಜನಕ ಪೂರೈಕೆ ಮತ್ತು ರಕ್ತ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಇದರಿಂದ ಕಣ್ಣಿನ ಸಮಸ್ಯೆ, ಪಾರ್ಶ್ವವಾಯು, ಸೋಂಕು ಮತ್ತಿತರ ಗಂಭೀರ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತದೆ. ಹೀಗಾಗಿ ಈ ಕಾಯಿಲೆ ಕುರಿತು ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಜೂನ್ 19ರಂದು ವಿಶ್ವ ಸಿಕಲ್ ಸೆಲ್ ಜಾಗೃತಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಬಿಡುಗಡೆಯಾದಂಥ ಕೋರ್ಸ್ ಕನ್ಸಲ್ಟೆನ್ಸಿ ಸಂಸ್ಥೆಯ ಪ್ರಕಟಿಸಿರುವ 2023ನೇ ಸಾಲಿನ ಬ್ರ್ಯಾಂಡ್ ಮೌಲ್ಯ ಆಧರಿಸಿದ ವರದಿಯ ಪ್ರಕಾರ ವಿರಾಟ್ ಕೊಹ್ಲಿ ಇವರು ಭಾರತದ ಅತಿದೊಡ್ಡ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ರಣಬೀರ್ ಸಿಂಗ್ ಹಾಗೂ 3ನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಇವರು ಬಾಲಿವುಡ್ ನಟರಾಗಿದ್ದಾರೆ. ರಣಬೀರ್ ಸಿಂಗ್ ಹಾಗೂ ಶಾರುಖ್ ಖಾನ್ ಇವರು ರಣಬೀರ್ ಸಿಂಗ್ 2ನೇ ಸ್ಥಾನದಲ್ಲಿ, ಶಾರುಖ್ ಖಾನ್ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಇತ್ತೀಚೆಗೆ 9.26 ಕೋಟಿ ರೂಪಾಯಿ ಹಣವನ್ನು ಕೃಷಿಕರಿಗೆ ಕಿಸಾನ್ ಸಮ್ಮಾನ್ ನಿಧಿ 17ನೇ ಕಂತಿನಲ್ಲಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದರು. ಈ ಕಿಸಾನ್ ಸಮ್ಮಾನ್ ನಿಧಿ ಎಂಬ ಯೋಜನೆಯನ್ನು 2019ರಲ್ಲಿ ಉತ್ತರ ಪ್ರದೇಶ ಗೋರಖ್ಪುರ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸುತ್ತಾರೆ. ಈ ಯೋಜನೆಯ ಪ್ರಕಾರ ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಹಣವನ್ನು ಹಾಕ್ತಾರೆ. ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಹಣವನ್ನು ಬರುತ್ತೆ. 4 ತಿಂಗಳಿಗೆ 2,000 ರೂಪಾಯಿ ಅಂತ 3 ಕಂತುಗಳಲ್ಲಿ ಈ ಹಣವನ್ನು ರೈತರಿಗೆ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ವತಿಯಿಂದ ಹಣವನ್ನು ನೀಡುತ್ತಾರೆ. ಇದನ್ನು 17ನೇ ಕಂತಿನ ಹಣವನ್ನು ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದಂಥ ಉತ್ತರ ಪ್ರದೇಶ ವಾರಣಾಸಿಯಲ್ಲಿ ಇದು ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆಯಲ್ಲಿ 3 ಬಾರಿ ಈ ವಾರಣಾಸಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಇತ್ತೀಚೆಗೆ ವಾರಣಾಸಿಯಲ್ಲಿ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.